ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ತಮನ್ನ ನದಾಫ್ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ಮನೆ ಒಳಗೆ ಒಬ್ರದ್ದು ಬರ್ತಡೇ ಐತ್ರಿ. ಅದು ಯಾರ್ದು ಅಂತಂದು ಹೇಳಿದ್ರೆ ನಮ್ಮ ಚಾಚಾರ್ದ್ರಿ, ಅಂದ್ರೆ ನಮ್ಮ ಸುಲ್ತಾನ್ ಅವ್ರ ಪಪ್ಪರ್ದು ಹುಟ್ಟುಹಬ್ಬ ಐತ್ರಿ. ಸೊ ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಬರ್ತಡೇ ರೀ. ನೀವು ಯಾವಾಗಲೂ ನಗನಗ್ತಾ ಖುಷಿಲಿಂತ್ರ ಇರಲಿ ಅಂಥೇಳಿ ನಾವು ಆ ದೇವ್ರ ಕಡೆ ಬೇಡ್ಕೊತೇವೆ ರೀ. ಟೈಮ್ ನೋಡ್ರಿ ಈಗ 9:15 ಆತ್ರಿ. ಸಾನೆ ಅಂತರೂ ಹೋದ್ಲರಿಪ್ಪ. ಸಾನೆ ಹೋಗಿ ಈಗ ಆಲ್ರೆಡಿ ಈಗ ಎಷ್ಟಪ್ಪ ಅಂತ ಹೇಳಿದ್ರೆ ಅರ್ಧ ತಾಸಿನ ಮೇಲೆ ಆತ್ರಿ. ಲಗು ಹೋಗಿಬಿಡ್ತಾಳ್ರಿ ಈಕೆ, ಸ್ಪೆಷಲ್ ಕ್ಲಾಸ್ ಇರ್ತಾವೆ ಅಂಥೇಳಿ. ಆಮೇಲೆ ಈಗ ನೋಡ್ರಿ ನಾನು ಬಿಸಿ ಸಾರು ಮಾಡೀನಿ ರೀ. ಆಮೇಲೆ ಅನ್ನ ಮಾಡೀನಿ. ಇಲ್ಲಿ ತೊಗರಿಬೇಳೆ ಕುದಿಯಕ್ಕೆ ಹಾಕೀನಿ ರೀ, ಮೆಂತ್ಯ ಸೊಪ್ಪು ಮಾಡಿದ್ರಾತ ಅಂಥೇಳಿ. ನಮ್ಮ ತಮ್ಮ ನೋಡಿದ್ರೆ ಈಗ ಸೊಪ್ಪು ಮಾಡೋ ಮಟ್ಟ ನಿಂದ್ರಂಗಿಲ್ಲ ಅಂತ ಆಕೆಗೆ ಲೇಟ್ ಆಕತ್ತಂತ್ರಿ, ಹೊಕ್ಕಳಂತ್ರಿ ಆಕೆ. ಆಕೆಗೆ ಅನ್ನ ಸಾರು ಉಪ್ಪಿನಕಾಯಿ ಕಟ್ತೀನಿ. ನಿಂದ್ರಂಗಿಲ್ಲ ಮೆಂತ್ಯ ಸೊಪ್ಪು ಆಗೋ ಮಟ್ಟ. ಹಾಂ, ಒಂದು ಹಾಕೊಂಡು ಹೋಗ್ಯೇನಿ ಶಾಲೆಗೆ ನೋಡಿ. ಮತ್ತೆ ಟೀಚರ್ ಬೈದಿದ್ದಾರೆ ಅಲ್ಲಿ. ಯಾರು ಬಯಂಗಿಲ್ಲ, ಎಷ್ಟು ಜನ ಹಾಕೊಂಡು ಬಂದಾರೆ, ಯಾರು ಬಯಂಗಿಲ್ಲ ಅವರು. ಹೌದನ್ನ? ಮೊನ್ನೆ ಹಾಕೊಂಡು ಹೋಗಿದ್ನಿಲ್ಲ, ಏನಾರ ಬೈದಾರೆ. ಶಾಲೆಗೆಲ್ಲ ಹಾಕೊಂಡು ಹೋಗಿದ್ದೀನಿ ನೀನು? ಶಾಲೆಗೆಲ್ಲ ಹಾಕೊಂಡು ಹೋಗಿದ್ದು ಅದನ್ನು? ಶನಿವಾರ ದಿನ ಅಲ್ಲ, ಶುಕ್ರವಾರ ದಿನ ಹಾಕೊಂಡು ಹೋಗಿದ್ನಂದು. ಲಾಲ್ ಕಲರ್ ಆಯ್ತು. ಹೊಸ ಶಟರ್, ಹೊಸ ಚುಂಚು ಏನದು ಚೂಚು. 1 hour later. ಫೈನಲಿ ತಮ್ಮನ್ನ ಸ್ಕೂಲಿಗೆ ಹೋದ್ಲರಿ. ಆಕೆ ಹೋದ್ಮೇಲೆ ಮನೆಗಿಂದೆಲ್ಲ ಕೆಲಸ ಮುಗೀತ್ರಿ. ಅಡುಗೆ ಅಂತರಾಗಿ ಹೋಗಿನ ಮುಂಚೆಗೆ ಆಗ್ಬಿಡ್ತೈತ್ರಿ, ಯಾಕಂದ್ರೆ ಆಕೆ ಡಬ್ಬಿ ಕಟ್ಬೇಕಲ್ರಿ. ಅಡುಗೆ ಲಗು ಆಗ್ಬಿಡ್ತೈತ್ರಿ. ಆಮೇಲೆ ಮತ್ತೆಲ್ಲ ಈಗ ಬಾಂಡೆ ಇದ್ದು ಬಾಂಡೆ ತಿಕ್ಕಿದೆ. ಆಮೇಲೆ ಅರಿಬಿ ಭಾಳ ಇದ್ದು ನಿನ್ನೆ ಒಗ್ದಿದ್ದಿಲ್ಲ ರೀ, ಅರಿಬಿ ಒಗೆದು ಹಾಕಿದೆ. ಮನೆಯೆಲ್ಲ ಕ್ಲೀನ್ ಮಾಡಿದೆ. ಇವಾಗ ಸ್ನಾನ ಆತ್ರಿ. ಟೈಮ್ 2 ಗಂಟೆ ಆತ್ರಿಪ್ಪ. ಎಲ್ಲ ಕೆಲಸ ಮುಗಿಯೋದ್ರೊಳಗೆ ಈಗ ಊಟ ಮಾಡನ್ರಿ. ಊಟ ಮಾಡಿ ಮತ್ತು ಮುಂದಿನ ಕೆಲಸ ನೋಡೋಣ್ರಿ. ಬಿಸಿಲು ನೋಡ್ರಿ ಎಷ್ಟೈತಿ, ಸಿಕ್ಕಾಪಟ್ಟೆ ಐತ್ರಿಪ್ಪ. ಬೆಳಿಗ್ಗೆ ನೋಡಿದ್ರೆ ಥಂಡಿ ರೀ. ಆಮೇಲೆ ಒಂದು 12 ಗಂಟೆ ಮೇಲ್ಪಟ್ಟು 5 ಗಂಟೆ ಮಟನೂ ಬಿಸಿಲು ರೀ. ಬಿಸಿಲು ಸಿಕ್ಕಾಪಟ್ಟೆ ಬಿಸಿಲು ಬೀಳ್ತೈತಿ. ಸ್ನಾನ ಆತು ನಮ್ಮ ಮನೆಯವ್ರದ್ದು. ಅದು ಉಂಗ್ರ ಹಾಕೊಂಡ್ರೇನ? ಉಂಗ್ರ ನೋಡಿ, ಈ ಉಂಗ್ರ ಕೊಟ್ಟು ನಾವು ಒಂದು ಕೈಯಾಗ ಮಾಡಂತೇಳಿ ಕಡಿಮೆ ಅಂದ್ರೆ ಒಂದು ತಿಂಗಳಾಗುತ್ತೆ. ತಿಂಗಳಲ್ಲಿ 1.5 ತಿಂಗಳು ಹಾಕಿ ಬಂದಿತ್ತು. 1800 ರೂಪಾಯಿ ಕೊಡಂತಿದ್ರ ಮಂಜು. ಅದ್ರ ನಾ ಕೊಟ್ಟಿದ್ದಂಗೆ 1700 ರೂಪಾಯಿ. 1700? 1700. ಹಾಂ, ನಾಷ್ಟ ಅಂದೆ ನನಗೆ 1500 ಅಂದಂಗೆ ಆತ. 1700 ಕೊಟ್ಟಿದ್ದೆ. ಅವ್ರು ಹೇಳಿದ್ದು 1800, ನಾವು ಕೊಟ್ಟಿದ್ದು 1700. ಅಂದ್ರೆ ನಾವು ಹೇಳಿದ್ದು 1 ತೊಲಿದು ಹೇಳಿದ್ವಿ ನಾವು. 1 ತೊಲಿ ಒಳಗೆ ಮಾಡಿಕೊಡ್ರಿ ಅಂತೇಳಿ. ಅದು ಮಾಡ್ತಾ ಹೆಚ್ಚಿಗೆ ಆಗ್ಬಿಡ್ತಂತದ. 1.5 ತೊಲಿ ಮಟನೂ ಬಂದತ್ತದ. ಹಂಗೆ ಸ್ವಲ್ಪ ಹೆಚ್ಚಿಗೆ ಆಯ್ತು ದುಡ್ಡು. ತೂಕ ಹೆಚ್ಚಿಗೆ ಹಾಕೈತಿ. ಯಾಕಂದ್ರೆ ಅದು ಹಳ್ಳಿ ದೊಡ್ಡದೈತಿ. ಆ ಹಳ್ಳಿ ತಕ್ಕಂಗೆ ಮಾಡ್ಬೇಕಲ್ಲ ಅವರು. ಚೆನ್ನಾಗೈತಲ್ಲ. ಆಮ್ಯಾಗ ಈದೇನ ತಿಳ್ರಿ, ಹಳ್ಳಿ ತೊಗೊಂತಿದ್ದು ನಾನು. ಇದ ತೊಗೊಂತಿದ್ದೆ ತಾರಾಗಡ ಹೋದಾಗ. ಆ್ಯಕ್ಚುಲಿ ನಾವು ಅಲ್ಲಿ ಹೋದ್ರೆ ಹಸ್ಬೆಂಡ್ ಹಳ್ಳಿ ತೊಗೊಂಬರ್ಬೇಕು. ಎಲ್ಲ ನಮ್ಮ ಹೆಸರು ಕೇಳಿ ಎಲ್ಲ ಅವ್ರ ಕರೆಕ್ಟ್ ನಮಗೆ ಯಾವ ಸೊಟ್ಟ ಆಗ್ತಾವ ಉಂಗ್ರ ಅದನ್ನು ಕೊಡ್ತಾರೆ. ಹಳ್ಳಿ ಅಲ್ಲಿ ಉಂಗ್ರ ಸಿಗ್ತಾವೆ, ಹಳ್ಳಿ ಸಿಗ್ತಾವು. ಹೆಚ್ಚಿಗೆ ಮಂದಿ ಏನು ಮಾಡ್ತಾರೆ ಗೊತ್ತನ, ಇಲ್ಲಿ ಅಲ್ಲಿಂದ ಹಳ್ಳಿ ತೊಗೊಂಬರ್ತಾರೆ, ಉಂಗ್ರ ಮಾಡಿಸ್ಕೊಂತಾರೆ. ಹಿಂಗೆ ಮಾಡ್ಸದ ಚಲೋ ಬೆಳ್ಳಿ ಒಳಗನ. ಹೌದು. ಬಟ್ ಹಳ್ಳ ತೊಗೊಳ್ಳೋ ಮುಂಚೆ ಏನು ವಿಚಾರ ಮಾಡ್ಬೇಕು ಗೊತ್ತನ, ಹಳ್ಳ ಪ್ಲೇನ್ ಇರಬಾರ್ದು. ತಳಗಾದ ಡೈಮಂಡ್ ಶೇಪ್ ಇರ್ಬೇಕು. ಅಂದ್ರೆ ಉಂಗ್ರ ಆಯ್ತಲ್ಲ ಚಂದ ನೀಟಾಗಿ ಕುಂದಿರ್ತೈತಿ. ನಮ್ದು ಹೆಂಗೈತಪ್ಪ ಅಂತ ಹೇಳಿದ್ರೆ ಸ್ಮೂತ್ ಹಳ್ಳಿ ಐತಿ. ಹಿಂಗಾಗಿ ಸ್ವಲ್ಪ ಇದು ಲೇಟ್ ಆಗಿದ್ದೆ. ಆಮ್ಯಾಗ ಡೈಮಂಡ್ ಶೇಪ್ ಇತ್ತಪ್ಪ ತಳಗ ಅಂತ ಹೇಳಿದ್ರೆ ನಮಗೆಂತ ಡಿಸೈನ್ ಬೇಕಲ್ಲ ಡಿಸೈನ್ ಉಂಗ್ರ ಹಾಕೈತಿ. ಅಕಸ್ಮಾತ್ ಹಳ್ಳಿ ಏನಾರ ಪ್ಲೇನ್ ಇತ್ತು ಅಂತ ಹೇಳಿದ್ರೆ ಉಂಗ್ರನು ಪ್ಲೇನ್ ಹಾಕೈತಿ. ಹೌದು, ಪರ್ಫೆಕ್ಟ್ ಆಗೈತಿಲ್ರಿ ಈಗ ಅದು ಬಟ್ಟೆಗೆ. ಅಲ್ಲೊಂದು ಕಾಗಿ ನೋಡ್ರಿ, ಒಂದೊಂದು ಕಡ್ಡಿ ಮತ್ತು ಹುಲ್ಲು ತೊಗೊಂಬಂದು ಅಲ್ಲೊಂದು ಮನೆ ಕಟ್ಟಾಕತ್ತೈತ್ರಿ. ಈಗ ತಮ್ಮನ್ನ ಸ್ಕೂಲ್ ಬಿಡ್ತಾ 3:15 ಅಂದ್ರೆ ಬಂದ್ಬಿಡ್ತಾಳ್ರಿ ತಮ್ಮನ್ನ. 3:15 ಬಿಡ್ತೈತ್ರಿ ಆಕೆ ಸ್ಕೂಲ್. ತಮ್ಮನ್ನ ಇದು ನೋಡಿ ಹೆಂಗೆ ಕಾಗಿ ಗುಬ್ಬಿ ಎಲ್ಲ ಹಗ್ಲೆಲ್ಲ ಓಡಾಡ್ತಾವ. ಸಂಜೆ ಆಗೋದ್ರಾಗಂದ್ರೆ ತಮ್ಮ ಗೂಡು ಹೋಗಿ ಸೇರ್ಕೊಂಡ್ಬಿಡ್ತಾವೆ. ಪ್ರತಿಯೊಂದು ಕಾಗಿ ಆಗಲಿ ಗುಬ್ಬಿ ಆಗಲಿ ಯಾವುದೋ ಪಕ್ಷಿ ಆಗಲಿ. ಒಬ್ರದ ಜೀವನಾನ ಒಂದು ಚಂದ ಅಲ್ಲ. ಹಗ್ಲೆಲ್ಲ ಹೋಗಿ ಎಲ್ಲ ಕಡೆನ ಅಡ್ಡಾಡಿ ಮೇಯ್ದು ಬರ್ತಾವೆ. ಸಂಜೆ ಅನ್ನೋದ್ರಾಗ ತಮ್ಮ ಗೂಡು ಎಲ್ಲದವ ಅಂತಂದು ಹೇಳಿ ಕಣ್ಣಿಡ್ದು ಹೆಂಗೆ ಬರ್ತಾವೆ ನೋಡೋವು. ಹೌದಲ್ಲ? ಒಂದು ಹಿಂಡ ಹೊತ್ತು ನೋಡು ಪೂರ ಇಲ್ಲೇ ಕಾಗಿದ ನೋಡು. ಈ ಕಡೆಗೆ ಆಗಲೇ ಚಂದಪ್ಪ, ಆ ಕಡೆಗೆ ಸೂರ್ಯ ಮುಳುಗಾಕತ್ತಾನ. ಹಂಗ ನೋಡು ಕಾಗಿ ಬರತಾವೇನ ಅವೆಲ್ಲ ತಮ್ಮ ಗೂಡು ಸೇರ್ಕೊಳಕತ್ತಾವ ಈಗ. ಅಲ್ಲಿ ನೋಡ, ಅಲ್ಲಿ ಆ ಮರ ಐತಲ್ಲ
ಇಲ್ಲಿ ಬಂದು ನೋಡೋದೆ ಎಲ್ಲವೂ ಹಾರಿ ಹೋಗಿ ಹೋಗಿ ತಮ್ಮ ಗೂಡು ಎಲ್ಲಿ ಕಟ್ಕೊಂಡಿರ್ತಾವ ನೋಡಿ ಅಲ್ಲಿ ಹೋಗ್ತಾವೆ ಗೂಡು ಎಲ್ಲಿರ್ತಿತ್ತು ಮಮ್ಮಿ? ಮರದಾಗ ಅಲ್ಲ ಆ ಕಡೆ ಒಂದು ಹೊಂಟೈತಿ ನೋಡಲ್ಲ. ಎಲ್ಲ ಹಾಂ ಗಿಡ ಜಗ್ಗದಾವ ಇಲ್ಲೇನ ಎಲ್ಲ ಗಿಡದಾಗನ ಕಾಗಿ ಗೂಡು ಗುಬ್ಬಿ ಗೂಡು ಎಲ್ಲ ಗೂಡನು ಇರ್ತಾವ. ಸೂರ್ಯ ನೋಡ್ರಿ ಎಷ್ಟು ಚಂದ ಕಾಣತೈತಿ ಮತ್ತೆ ಹೌದೇನು? ಎಷ್ಟು ಫಾಸ್ಟ್ ಐತೆ ನೋಡೋದು. ಹಾಂ ನಮ್ಮ ಮನೆ ಒಳಗೆ ನೋಡ್ರಿ ಇವತ್ತು ಸ್ಪೆಷಲ್ ರೀ ಏನಂತ ಹೇಳಿದ್ರೆ ತಂದೂರಿ ಚಿಕನ್ ಗ್ರೇವಿ ರೀ. ಭಾರಿ ಅಂದ್ರೆ ಭಾರಿ ಆಗೈತ್ರಿಪ್ಪ ಇದು. ಟೇಸ್ಟ್ ಸೂಪರ್ ಆಗೈತ್ರಿ ಇದು. ಇದು ರೆಸಿಪಿನ ನಾವು ನಮ್ಮ ಕಾಮಿಡಿ ಚಾನಲ್ ಒಳಗೆ ಹಾಕಿರ್ತೀವಿ ರೀ, ನೋಡ್ರಿ. ನಿಮಗೂ ಬೇಕಂದ್ರೆ ಮಾಡ್ಕೊರಿ. ಭಾರಿ ಸೂಪರ್ ಆಗೈತ್ರಿ ಹೌದಿಲ್ರಿ? ಹೆಂಗೈತೆ ಟೇಸ್ಟ್? ಸೂಪರ್ ಆಗೈತಿ, ಹುಳಿ ಹುಳಿ ಆಗೈತಿ. ನಾವು ಲಾಸ್ಟ್ ಟೈಮ್ ಇಂಥ ಚಿಕನ್ ತಂದೂರಿ ಎಲ್ಲಿ ತಿಂದಿದ್ದು ಅಂತ ಹೇಳಿದ್ರು ನಾವು ಬಾಂಬೆ ಒಳಗೆ. ಏನು ನಾವು ಟೂರ್ ಮುಗಿಸ್ಕೊಂಡು ಬರತ್ತಲ್ಲ, ಲಾಸ್ಟ್ ಅಲ್ಲಿ ಹೋಟೆಲ್ನಾಗ ಊಟ ಮಾಡಿ ಬಂದವ್ ನಾವು. ಆ ಲೆವೆಲ್ ಆಗತ್ತೆ. ಆ ಹೋಟೆಲ್ನಾಗ ಕೊಟ್ಟದ್ರಿ ಇಂಥದ್ದು ಸೇಮ್ ಗ್ರೇವಿ. ಅದು ಹೆಂಗ ಒಂದೊಂದು ಪೀಸ್ ಗ್ರೇವಿ ಇಟ್ಟಿಟ್ಟ ಅದು ಎಷ್ಟು ಟೇಸ್ಟ್ ಅನಿಸ್ಬೇಕು ಹೇಳ ನಮಗ. ಅದ್ರ ಜೋಡಿ ಆಟ ಒಂದು ಚಮಚದ ಪಲ್ಯದೊಳಗ 2 ತಂದೂರಿ ರೊಟ್ಟಿ ಮತ್ತು ಅನ್ನ ಅಷ್ಟು ಉಂಡಿದ್ವಿ ನೋಡಿ. ಬ್ಯಾರೆ ಯಾವ ಸಾರು ಹಾಕರ್ಲಿಲ್ದಂಗ ಅಷ್ಟು ಟೇಸ್ಟ್ ಆಗತ್ರಿ ಇದು. ಹಂಗ ಆಮ್ಯಾಗ ಇನ್ನೊಂದೇನು ಆ ಕಡೆ ಸ್ಪೆಷಲ್ ರೀಪ ಅಂತ ಹೇಳಿದ್ರೆ ಹೆಚ್ಚಾಗ್ತೈತಲ್ರಿ ತಂದೂರಿ ರೊಟ್ಟಿ ನೋಡ್ರಿ. ಬರೀ ತಂದೂರಿ ರೊಟ್ಟಿ ದೊಡ್ಡ ದೊಡ್ಡ ಹಿಂಗ್ ಇದು ಇರ್ತಾವು ಗಡಿಗೆ ಗತೆ. ಗಡಿಗೆ ಅಂದ್ರೆ ದೊಡ್ಡ ಇದು ನಾವು ಅದನ್ನ ಮಾಡಾಕ ಸ್ಪೆಷಲ್ ಮಾಡಿರ್ತಾರ ಅದನ್ನ. ಅದ್ರೊಳಗೆ ಹೆಂಗಿರ್ತೈತಿ ಫುಲ್ ಬೆಂಕಿ ಕೆಂಡಾಡ್ತೈತಿ. ಇಲ್ಲಿ ಹೊರಗೆ ಮಾಡ್ತಾರ, ಅಲ್ವಾಗ ಏನ್ ಮಾಡ್ತಾರ ರೊಟ್ಟಿ ಬಡಿತಾರ ಒಳಗೆ ಹಿಂಗ. ಅವ್ನ ಬಡದ ಮ್ಯಾಗ ಬಬಲ್ಸ್ ಬಂದೆಲ್ಲ ಸ್ವಲ್ಪ ಕರ್ಕರಕ್ಕಾಗಿ ಮಸ್ತ್ ಆಗಿರ್ತಾವ. ಬರೀ 2 ರೊಟ್ಟಿ ತಿನ್ಬಿಡೋದು ಜೊಗನೆ ಒಂದು ತಂದೂರಿ ರೊಟ್ಟಿ ಹೊಟ್ಟೆ ಫುಲ್ ಆಗ್ಬಿಡ್ತೈತಿ. ನಾವ್ ಮತ್ತೆ ಹಂಗ ಮಾಡ್ತಿದ್ದಿಲ್ಲ. ಬೆಳಿಗ್ಗೆ ನಾಷ್ಟ 2 ತಂದೂರಿ ರೊಟ್ಟಿ ಅನ್ನ ಉಂಡ್ ಎಲ್ಲ ಅಡ್ಡಾಡ್ ಬಂದ್ ಮತ್ ರಾತ್ರಿ ಊಟ ಮಾಡ್ತಿದ್ವಿ. ನಮ್ ತಮ್ಮನ ಕಣ್ಣಾಗ ಗಾಳಿಗೆ ಅಲ್ಲಿ ನಿಂತಿದ್ಲರಿ, ಏನ ಹಾರಿ ಬಂದು ಬಿದ್ದು ಬಿಟ್ಟತ್ರಿ. ಅದ ಪಾಪ ಇಷ್ಟೊತ್ತು ಕಣ್ಣು ಒತ್ತತ್ತು ಅಂತೇಳಿ ಮಕ್ಕೊಂಡಿದ್ಲಕ್ಕಿ. ಅದು ಸ್ವಲ್ಪ ಇದನ್ನ ಹಚ್ಚಿ ಹಾಕಿದ್ದಾರೆ ಕಣ್ಣೊಳಗ. ಸಣ್ಣ ಕಣ್ಣಿನ ಟ್ಯೂಬ್ ಸಿಗ್ತಾವಲ್ರಿ, ಅವನ್ನ ಕಡಿಮೆ ಆತಂತ ನೋಡ್ರಿ. ಈಗ ಪೂರಾ ಕೆಂಪು ಆಗ್ಬಿಟ್ಟತ್ರಿ ಅಕ್ಕಿದ. ಅದಕ್ಕೆ ನೋಡ್ರಿ ಚಶ್ಮಾ ಹಾಕೋ ಅಡ್ಡಾಡಕತ್ತಾಳ. ಮತ್ತು ಗಾಳಿಗೆ ಏನೋ ಬಿದ್ದು ತಡಿ ಅಂತೇಳಿ. ಸಾನಿಯಾ ನಿನ್ ಬರ್ಕೊಳ್ಳೋದಾತಂದ್ರೆ ರೊಟ್ಟಿ ಮಾಡ್ತಿ, ಹೆಂಗೆ ಮಾಡ್ತೇನೆ? ನಾನು ಮಾಡ್ಲೆ ರೊಟ್ಟಿ ಮಾಡ್ತೀನಿ. ಬರ್ಕೊಳ್ಳೋದಾತ? ಅದು ಇವತ್ತು ತೋರ್ಸೋದಿಲ್ಲ, ನಾಳೆ ಮಾಡ್ತೀನಿ. ಅಲ್ಲ ಬರ್ಕೊಳತ್ತಂದ್ರೆ ಬರ್ಕೊಳ್ಳಿ, ಮಾಡ್ತೀನಿ ಅಂತ ನಾನು. ನನಗೂ ಬ್ಯಾಸ್ರ ಆಗ್ತವೆ, ರೊಟ್ಟಿ ಮಾಡಿ ಬರ್ಕೊತೇನೆ. ರೊಟ್ಟಿ ಮಾಡಿ ಬರ್ಕೊಂತಿ ನೋಡಿ. ಮತ್ತು ಭಾಳ ಆಯ್ತಂದ್ರೆ ಬರ್ಕೊ, ನಾ ಮಾಡ್ತೀನಿ ಅಂತ ರೊಟ್ಟಿನ. ಇಲ್ಲಾಂದ್ರೆ ಮಾಡ್ತಿದ್ರೆ ಮಾಡು. 1 kg ಚಿಕನ್ ತಗೊಂಬಂದ್ವಿ ಅಂದ್ರೆ 2 ದಿನ ಮಾಡಿ ನೋಡಿ. ನಾನು ನಿನ್ನೆ ಅರ್ಧ ತೆಗೆದಿಟ್ಟಿದ್ದೆ ಅದ್ರೊಳಗನ. ಇವತ್ತು ಈ ರೆಸಿಪಿ ಮಾಡ್ಬೇಕಂತಾನ ನಿನ್ನೆ ಅರ್ಧ ಮಾಡಿದ್ದೆ, ಇವತ್ತು ಅರ್ಧ ಮಾಡಿದೆ. 2 ದಿನ ಚಿಕನ್ ಉಣ್ಣಂಗತ್ತಲ್ಲ ಹಂಗ. ನಾವು 1 ದಿನಕ್ಕೆ ಪೂರ 1 ಕಿಲೋದ್ ಮಾಡ್ತಿದ್ವಿ. ಅದು 1 ದಿನಕ್ಕೆ ಖಾಲಿ ಹಾಕದಿಲ್ಲ. ಅದನ್ನ ನಾವು 3 ದಿನ ಉಣ್ತಿದ್ವಿ ನಾವು, ಬಿಸಿ ಮಾಡಿ. ಅದಕ್ಕೆ ನಾ ಏನ್ ಮಾಡ್ದೇಳ, ನಾಳೆ ಮತ್ತೇನಾದ್ರೂ ಡಿಫ್ರೆಂಟ್ ರೆಸಿಪಿ ಮಾಡಿದ್ರಾತ, ಅರ್ಧ ತೆಗೆದಿಡೋಣ ಅಂತೇಳಿ ಅರ್ಧ ತೆಗೆದಿಟ್ಟಿದ್ದೆ. ನಿನ್ನ ಅರ್ಧ ಸ್ವಲ್ಪ ಮಾಡಿದ್ದೆ. ಇವತ್ತಂತೂ ಮಾಡಿದ್ದು ಅದ್ಭುತ ಬಿಡು. ಸನಿಯಾ ಹೊಂಟ ಸ್ಕೂಲ್ಗೆ? ಚಾ ಕುಡ್ದು ಹೋಗ್ಬೇಕಿಲ್ಲ, ಒಂದು ಸ್ವಲ್ಪ ಥಂಡಿ ಭಾಳ ಐತಿ. ನಾ ಬಿಸಿ ಚಾ ಕುಡೋದಿಲ್ಲ. ಅದನ್ನ ಹಾಕ್ಯಾಬೇಡ, ಇದು ರಕ್ತ ಕಟ್ಟಕತ್ತ ಅಲ್ಲಿಗೆ. ಅದ ನೋವು ಕಾಲ ಎಲ್ಲ ಹೇಳತ್ತಾವ ನಿಮ್ಗೆ. ನಾವು ಕೊಡೋಸಂತ ಹೇಳಿದ್ರೆ ಅವಾಗ ಹಂಗಾಗೈತಿ ಹಿಂಗಾಗೈತೆ ಅಂತ ಹೇಳಿ ಬಂದ್ರಿ. ಏನು ಹಂಗಾಗೈತಂಗೆ ಐತಿ, ನೀನ ಅಲ್ಲಿಲ್ಲ ಅಂತೇಳಿ ಬಂದು ಮತ್ತು ನಮ್ಮ ಮೇಲೆ ಹಾಕ್ತೇನ. ಇವಾಗ ಸಂಜೆ ಮುಂದೆ ದಾದಿ ಅಂಗಡಿ ಕಡೆ ಹೋಗಿ ನೆನಪು ಮಾಡು, ತೊಂಬರ್ನಂತ. ಕೊಡಿಗೆ ನಾನು ಬರುವಾಗ ತೊಗೊಂಡ್ಬಿಡ್ತೇನೆ. ಈಗ ಬೇಡ, ಸಂಜೆ ಮುಂದೆ 4 ಕೊಡ್ತೀನಿ. ಈಗ ಕೊಡು ಮಮ್ಮಿ, ನಾ ಬರುವಾಗ ಅಲ್ಲಿಂದ ತೊಗೊಂಡ್ಬಿಡ್ತೀನಿ. ಅಲ್ಲಿ ಹೋಗಿ ಬುಕ್ ತರಬೇಕು. ಅದ ಹಿಂಗೆ ಅಂತೀರಿ ನೀವು, ಅದಕ್ಕೆ ನಾನು ಕೊಡಿಸ್ತೇನಂತ ಅಲ್ಲಿ ಬಟ್ರಂಗ್ ಕಲರ್ ಅಂಗಡ್ಯಾಗ. ಮುಗಿಗೆ ಏನಾಗೈತಿ? ನನ್ನ ಮುಗ್ಗೇನಾಗೈತಿ? ಏನ ಕರ್ರಕ್ ಸುಮ್ ತಳಗೆ ಇಳಿಸ್ಕೊಂಬಿಡವು. ನಾ ಮ್ಯಾಲೆ ಯಾಕೆ ಅಷ್ಟು ಏರಿಸ್ದೆ? ತಳಗೆ ಇಳಿಸ್ಕೊಂಡು ಹಾಕೊಂಬಿಡ. ಸುಮ್ ತಮ್ಮನ ಹಾಕೊಂತಾಳ ಹಂಗೆ. ಇವು ಹೊಸವ ಇವ? ಹಾಂ ಅಯ್ಯ, ನಾನು ಇವನ್ ಬೂಟ್ ತೊಗೊಂಡು ಹೋಗ್ಲಿ ನೋಡು. ಅವ್ನು ಕಸದ ಗಾಡಿ ಹಾಕಕ್ಕೆ ಹಳೆ ನೆನಪಾಲೆ ನನಗೆ. ಕಾಗ ಓಡಾಕತ್ತಾವ ಹುಷಾರ್ ತಮ್ಮನ.
ನಮ್ಮ ಅಲ್ಲ ಇದು ಆಟೋ ಮಾಡೋದನ್ನ ಹಾಂ ಹಾಂ ತಿರಿ ನೋಡು ಒಟ್ಟು ಆಟೋ ಮಾಡ ಗಣಿದ ಮದುವೆ ಐತ್ರಿ, ನಿಮಗೆಲ್ಲ ಗೊತ್ತೈತಿ. ಈಗ ಸುಮನನ ತಲ್ಯಾಗ ಬೇರೆ ಏನು ಗುಂಗಿಲ್ಲ. ಅಲ್ಲಿ ಊರಾಗ ಏನು ಮಾಡಾಕತ್ತಾರೆ, ಯಾರೇನು ಕಾರ್ಯಕ್ರಮದ ಪ್ರಿಪ್ರೇಷನ್ ಅಂತಾರೆ ಅದಕ್ಕೆ ಏನು ತಯಾರಿ ಮಾಡಾಕತ್ತಾರೆ. ನಿನ್ನ ತಲ್ಯಾಗ ಬರೀ ಆದ ಗುಂಗೋದಿಲ್ಲ ಈಗ. ಹ್ಞೂ ಹ್ಞೂ ರೀ ಮತ್ತು ಅವ್ರ ಮನೆ ಒಳಗೆ ಮದ್ವೆದ ಪ್ರಿಪ್ರೇಷನ್ ನಡೆಯಕತ್ತೈತಿ. ನಾವು ನೋಡಿದ್ರಿ ಇಲ್ಲದೇವಿ ಯಾರ್ಯಾರು ಏನೇನು ಮಾಡಾಕತ್ತಾರ, ಎಂತಿಂಥವು ಜಂಪರ್ ಹೊಲ್ಸ್ಕೊಂಡರು, ಎಂಥ ಸೀರೆ ತೊಗೊಂಡರು ಅಂತ ಹೇಳ್ತಾರೆ. ಅದಕ್ಕೆ ಅಲ್ಲೇ ಐತಿ ಲಕ್ಷ ನಂದು ಲಕ್ಷ ಪೂರ ಅಲ್ಲೇ ನಿಂದು ಈಗ ಬಾಡಿ ಅಷ್ಟೇ ಇಲ್ಲ ಐತಿ ಮನಸ್ಸೆಲ್ಲ ಅಲ್ಲೈತಿ. ಅಷ್ಟಕ್ಕೆ ಬೆಳಿಗ್ಗೆ ಗನಿ ಫೋನ್ ಹಚ್ಚಿದ್ನಲ್ಲ, ಫೋನ್ ಹಚ್ಚಿದ್ದ? ಹಚ್ಚಿದ್ನಲ್ಲ, ಆಗಲ್ಲ ಮಾತಾಡಕತ್ತಿದ್ದಿಲ್ಲ. ಏನಂದ? ಯಾವಾಗ ಬರ್ತಿರ್ಬೇ ನೀವು ಇನ್ನು ಲಘು ಲಘು ಬರ್ರಿ, ಏನ ಎಲ್ಲ ಕೂಡಿ ಒಲಿ ಮಗ್ ಬರ್ತೀರೇನು ಎಲ್ಲ ನೀವು ಗಾಡಿ ತಗೊಂಡು ಲಘು ಬರ್ರಿ, ಇಲ್ಲಿ ನೋಡಿದ್ರಿ ಮಾಡಾರ ಯಾರದಾರ ನಿಮ್ಗೆ ಗೊತ್ತೈತಿ, ಈಗ ಯಾಕೆ ಮಾಡಾಕತ್ತೀರಿ ಅಂತೇಳಿ ಫೋನ್ ಹಚ್ಚಿದ್ದ. ಇಲ್ಲಿ ತಡಿಪ ಬರ್ತೀವಿ, ನಿನ್ನ ಅಂಗಿ ಸಂಬಂಧ ನಿಂತೀವಿ, ನಿನ್ನ ದಿನ ಅಂಗಿ ಹೊಲ್ದಲ್ಲ ಅಂದಿ ನಾನು. ಮತ್ತೆ ಈಗ ಒಂದು ಅಂಗಿ ತೊಗೊಂಡು ಹೋಗ್ಬೇಕಲ್ಲ ನಾವು, ಸೂಟ್ ಏನದು ಅಲ್ಲ? ಸೂಟಲ್ಲ, ಸೂಟಪ್ಪ ಅದು, ಅದ್ರ ಸೂಟಲ್ಲ. ಇನ್ನೊಂದು ನಿಮ್ಮ ಊರಾಗೈತಲ್ಲ ಮದ್ವೆ ಏನಂತಾರೆ ಅದಕ್ಕೆ, ನಿಯಮ ನಿತ್ಯ ಭಾಳ ಅದಾವು. ಅಂದ್ರೆ ಹಾಕಿದ್ರಿಲ್ಲ ಅಲ್ಲಿಂದ ಸ್ಟಾರ್ಟ್ ನೋಡಲ್ಲ. ನಮ್ಮ ಕಡೆ ಹೆಂಗೆ ಮಾಡ್ತಾರೆ, ಒಂದೇ ದಿನ ಅರ್ಶನ, ಒಂದೇ ದಿನ ಆಡ್ತಾರೆ ಅರ್ಶನ. ನಿಮ್ಮ ಊರ ಕಡೆ ಹೆಂಗೆ ಹೇಳ, 5 ದಿನ ಆಡ್ತಾರನ? 5 ದಿನ ಆಡ್ತಾರ. 5 ದಿನ ಕಂಟಿನ್ಯೂ. 2 ದಿನ ಆಡ್ತಾರ. 3ನೇ ದಿನಕ್ಕೆ ಹೆಂಗ್ ಮಾಡ್ತಾರ, 4 ಅರ್ಶನ ಮಾಡ್ಬಿಡ್ತಾರ. ಮದುಮಗನ ತಾಳಿ ಕಟ್ಟೋ ದಿನ ಅವತ್ತೊಂದು ಅರ್ಶನ ಹಚ್ಚಿ ಯಾರಿದ್ರ ಅಂತ ಮುಗೀತು. ನಮ್ಮ ಕಡೆ ಹಂಗಲ್ಲ, ಒಂದೇ ದಿನ ಎಲ್ಲ. ಒಂದು ದಿನ ಅರ್ಶನ ಆಕೈತಿ, ಮರನೇ ದಿನ ಮದುವೆ ಆಕೈತಿ. ಮದುವೆ ಆಚೆ ಕಡೆ ಮರ್ನೆ ಒಲಿಮ. ಹಂಗಿಲ್ಲ ನಮ್ಮ ಊರ ಕಡೆಗೆಲ್ಲ ಈಗ ಅಂದ್ರೆ ಹಾಕಿದ್ರಲ್ಲ ಅವತ್ತ ಎಲ್ಲ ಶಾವಿಗೆ ಮಣಿ ಪೂಜೆ, ಆಮೇಲೆ ಅರ್ಶನ ಜಜ್ಜದು, ಆಮೇಲೆ ಗುಂಡ್ಕಲ್ ಪೂಜೆ ಎಲ್ಲ ಅವಾಗನ ಚಲೋ ಆಗ್ಬಿಡ್ತಾವ. ಒಟ್ಟು ಏನೇನೇನೇನ ಹೋಗ್ಬೇಕ್ರಿಪ್ಪ ನಾವು ಊರಿಗೆ. ಈಗ ಯಾವ ಹೋಗೋದಾಕಿತ್ತು ಏನು ಗೊತ್ತಿಲ್ಲ. ಒಂದು 4 ದಿನ 5 ದಿನ ಮುಂಚೆ ಹೋಗ್ಬೇಕಂತ ವಿಚಾರ ಮಾಡ್ಯಾವ ನಾವು. ಯಾಕಂದರೆ ಅಲ್ಲಿ ಕೆಲಸ ಹೋಗಿಲ್ಲ, ನೀವು ಮಾಡ್ಬೇಕಲ್ಲ. ನೀವಾಗಲಿ, ಆಮ್ಯಾಗ ನಿಮ್ಮ ಮಮತಾರಾಗಲಿ, ನಿಮ್ಮ ಮಾಮಿಯಾರ, ನಿಮ್ಮ ಚಾಚಿಯಾರ ಎಲ್ಲ ಸೇರಿ ಮಾಡೋದ್ರಿ. ಗನಿ ಮದುವೆ ಒಟ್ಟು ಫುಲ್ ಗ್ರ್ಯಾಂಡಾಗಿ ಮಾಡೋದು. ಬೆಳಗ್ಗೆ ಎದ್ದು ನೋಡ್ರಿ ನಮ್ಮ ಮನೆಯೊಳಗೆ ರೊಟ್ಟಿ ಊಟ ರೀ. ಈಗ ಬರೀ ಈಗ ಫಟ ಅಂಥೇಳಿ ಊಟ ಮಾಡ್ಕೊಂಬಿಡೋಣ. ಆ್ಯಕ್ಚುಲಿ ಏನೈತ್ರಿಪ್ಪ ಅಂತ ಹೇಳಿದ್ರೆ 11 ಗಂಟೆಗೆ ಅಂತ ಹೇಳಿದ್ರೆ ನಾವು ನಾಷ್ಟ ಅದು ಮಾಡ್ತಿದ್ವಿ ರೀ. ಈಗ ನಾಷ್ಟ ಅದು ಮಾಡೋದು ಬಿಟ್ಬಿಟ್ಟೆವು ನಾವು. ಡೈರೆಕ್ಟ್ ಏನಿದ್ರು ಊಟನೇ ಬೆಳಗ್ಗೆ ಎದ್ದು. ರೊಟ್ಟಿ ಮುಂದೆ ಯಾವ ಊಟ ಬಿಟ್ರೆ ರೊಟ್ಟಿನ ಬೆಸ್ಟ್. ಬೆಳಗ್ಗೆ ಉಪ್ಪಿಟ್ಟು ತಿಂದೆ, ಅವಲಕ್ಕಿ ತಿಂದೆ ಅನ್ನೋದಕ್ಕಿಂತ ಊಟ ಮಾಡಿಬಿಟ್ರೆ ಮನುಷ್ಯ ಮತ್ತು 5 ಗಂಟೆ ಮಟ್ಟ ಜಪ್ ಅನ್ನಂಗಿಲ್ಲ. ಅದೇನೆ ಉಳ್ಳಾಗಡ್ಡೆ ಮುಲ್ಲಂಗಿ. ನಾವು ಮೊನ್ನೆ ಹೋಗಿ ಶಾಪಿಂಗ್ ಮಾಡ್ಕೊಂಬಂದಿರಿ. ಏನ ನಿಮ್ಮ ಡ್ರೆಸ್ಸಿಗೆ ಕನ್ಫ್ಯೂಸ್ ಆಗ್ಬಿಟ್ರೆ ಭಾಳ ಜನ. ಹೆಂಗೆ ಗೊತ್ತಾನೆ, ಇಲ್ಲ ಐತೆ ನೋಡಿ ಅಂಗಿ. ಈ ಅಂಗಿ ಈಗ ನೀವು ತೊಗೊಂಡದ ಅಂಗಿ ಸೇಮ್ ಐತ್ರಿ ಅಂತಂದು ಹೇಳಿ ಕಮೆಂಟ್ ಮಾಡಾಕತ್ತಿದ್ರೆ, ಇಲ್ರಿ ಆ ಅಂಗಿನ ಬೇರೆ ಐತಿ, ಈ ಅಂಗಿನ ಬೇರೆ ಐತಿ. ನೀವು ಗೆಸ್ ಮಾಡಿದ್ದ ಕರೆಕ್ಟ್ ಐತಿ. ಯಾಕಂದ್ರೆ ನಾವು ಅಲ್ಲಿ ನೋಡಾಕತ್ತಿದ್ದ ಸೇಮ್ ಅಂತ ಅಂಗಿನ ನಾವು ನೋಡಾಕತ್ತಿದ್ವಿ ರೀ. ಅಲ್ಲಿ ನಾವು ಹೇಳಾಕತ್ತಿದ್ದೀವಿ ರೀ ನಿಮ್ಮಂಥದ್ದು ಹಂಗೆ ಐತೆ ನೋಡಿ ಅಲ್ಲಿ ಅಂತಂದು ಹೇಳಿ ಎಲ್ಲರೂ ಅದನ್ನ ತೊಗೊಂಡಾರ ಅಂತ ತಿಳ್ಕೊಂಡಿದ್ರು. ಮೊನ್ನೆ ನಾವು ಸಾನಿಯರ್ದು ಎಲ್ಲ ತೋರ್ಸಂಬಂದ ನಿಮಗೆ ನಾವು ಕಡೆಗೆ ತೆಗೆದು ತೋರಿಸ್ಲಿಲ್ಲ ರೀ. ಅವು ಇಲ್ಲೈತೆ ನೋಡ್ರಿ ನಮ್ಮ ಮನೆಯವ್ರ ಶರ್ಟ್, ಮಸ್ತ್ ಐತೆ. ಚೇಂಜ್ ಐತಿ, ಇದು ಫುಲ್ ಚೇಂಜ್ ಐತಿ. ಇದ ಬೇರೆ ಅದ ಬೇರೆ, ಮಸ್ತ್ ಐತೆ. ಫಸ್ಟ್ ಐತಲ್ಲೇ ನಮ್ಮ ವಾರ ನಮಗೆ ಅಂಗಿ ತರ್ತಿದ್ದಾರೆ. ಅಂದ್ರೆ ನನಗಾಗಲಿ, ನಮ್ಮ ಅಸ್ಮತಳಿಗೆ ಆಗಲಿ, ಅಕ್ಕತಳಿಗೆ ಆಗಲಿ ಅಂಗಿ ತರೋದ್ರೆ ಎಷ್ಟು ಹೇಳ, ಅಂಗಿ ಇಲ್ಲಿ ಮಟ ಬರ್ಬೇಕು. ಅಂಗಿ ಯಾಕಂತ ಕೇಳಿದ್ರೆ ಈ ಅಂಗಿ ನೀನು 3 ವರ್ಷ ಹೋಗ್ಬೇಕು ಅನ್ನೋದು. ಬೆಳೆ ಮಕ್ಕಳು ದೊಡ್ಡ ತೊಂಬರ್ಬೇಕಂತೇಳಿ ಇಲ್ಲಿ ಮಟ ಹಂಗಾಶೆ ನೀ ಮಾಡಿ ಮನೆ ತಮ್ಮನ್ನಾಗಿ. ಈಗ ಆ ಸೂಟ್ರ್ ಇಲ್ಲಿ ಮಟ ಬರ್ತದೆ. ಮದ ನಾ ಅಮ್ಮನ ಸೊಸಿ, ನಾ ಅಮ್ಮನ ಸೊಸಿ. ಆ ತಮ್ಮನಲ್ಲಿ ಹುಡಿ ನಾವು ತಮ್ಮನ್ನಾಗಿ ಇಲ್ಲಿ ಮಟ ಬರ್ತದೆ. ಅದ ನಾ ಹೇಳಕತ್ತಿಲ್ಲ, ಎಷ್ಟು ಬರೀ ಅದು. ಅಮ್ಮ ಹೆಂಗೆ ತೊಂಬಾರ ಹಂಗೆ ತೊಂಬಾರ. ನಿಮ್ಗೂ ಇನ್ನೊಂದು ಇಂಚು ದೊಡ್ಡ ತೊಂಬರಕ್ಕೆ ನಾನು ಇರ್ಲಂತೆ, ಅದು ನೀವು ಚಾಯ್ಸ್ ಮಾಡ್ರಿ ಅಂತೇಳಿ ಕರೆಕ್ಟ್ ಸಿಕ್ಕೈತಿ. ನನಗೇನ ಚಾಯ್ಸ್ ಮಾಡ್ಸೋಕೆ ಕೊಟ್ಟಂದ್ರೆ ನಾನಿಲ್ಲ ಮಣ್ಕಾಲು ತಳಗೆ ಬರ್ಬೇಕು, ಹಂಗೆ ತೊಗೊಂಬರ್ತ ನಾನು. ಭಾಳ ಉದ್ದ ಆಗಬಾರ್ದು. ಕರೆಕ್ಟ್ ಐತೆ ಬಿಡ್ರಿ ಸೈಜ್, ಭಾಳ ದೊಡ್ಡದೇನಿಲ್ಲಕ್ಕಿದು ನೀವು ಹೇಳ್ದಂಗೆ ಕರೆಕ್ಟ್ ಐತೆ ಅದಕ್ಕೆ ಶೋಟರ್. ಆಮೇಲೆ ಅಮ್ಮ ನಾವು ಕಂಪ್ಯೂಸ್ ಹಾಕತ್ ಬಿಡತ್ತಮ್ಮ ಶೋಟರಿಂದ. ಯಾಕೆ ತೊಗೊಂಬಂದಿದ್ವಿ,
ಅವ್ರು ಹಾಕೊಂಡ್ರಂತ ಅದೇನ ಬಲ್ಗಡಿಗೆ ಬಿಗಿ ಹಾಕತ್ತಿತ್ತಂತದ. ಮತ್ತು ಅದಕ್ಕೆ ಅಮ್ಮಗೆ ನಿನ್ನ ಫೋನ್ ಹಚ್ಚಿದ್ದೆ ನಾನು, ಅಮ್ಮ ನಿಮಗೆ ನೋಡ್ರಿ ಕರೆಕ್ಟ್ ಆತಂದ್ರೆ ಇಟ್ಕೋರಿ, ಇಲ್ಲಾಂದ್ರೆ ಅದನ್ನ ವಾಪಸ್ ತೊಗೊಂಡೋಗಿ ಮತ್ತು ಬೇರೆ ಚೇಂಜ್ ಮಾಡಿಸ್ಕೊಂಡು ನಿಮಗೆ ಲೂಸ್ ಅಂತ ತೊಗೊಂಬರ್ತೀವಿ ಕೊಡ್ರಿ ಅಂದೆ. ಬೇಡವಾ ಕರೆಕ್ಟ್ ಐತಿ, ಬಲ್ಗಡಿಗೆ ಅಷ್ಟೇ ಬಿಗಿ ಹಾಕತ್ತಿತ್ತು ನನಗೆ. ಅದು 1-2 ಸಲ ಹಾಕೊಂಡು ಉಚ್ಚೋದು ಮಾಡಿದ ಲೂಸ್ ಹಾಕತ್ ಬಿಡು, ಮತ್ತೇನು ವಾಪಸ್ ತೊಗೊಂಡೋಗಿರಿ ಅಂದ್ರೆ. ಅಂಗಡಿ ಯಾರು ಕೇಳಿದ್ರೆ ಸೈಜ್ ಹೆಂಗೆ ಅಂದ್ಬಿಟ್ಟು ನಾನು ಅಂದೆ ಭಾಳ ದಿಪ್ಪದಾರ ಅಂತ ಹೇಳಿದಾರೆ. ನಾನು ಹೇಳಿದೆ ಅವ್ರಿಗೆ ಇಲ್ರಿ ನಮ್ಮ 10 ದಿಪ್ಪದಾರ ಅಂತ ಹೇಳಿದ್ರೆ. ಆಮ್ಯಾಗ ಅವ್ರು ಕಾಮೆಂಟ್ ಮಾಡ್ಕೊಂತವ್ರು ಏನಂದ್ರೆ ನನ್ ಕಿತ್ ದಿಪ್ಪದಾರ ಅಂತ ಕೇಳಿದ್ರ ಅವ್ರು. ಹೌದ್ರಿ ನಿಮ್ ಕಿತ್ ದಿಪ್ಪದಾರ ಅಂತ ಹೇಳಿದೆ ನಾನು. ಅವ್ರು ಮತ್ತೆ ಸೈಜ್ ಕೊಟ್ರ ಮತ್ತೆ ನಾವು ತೊಗೊಂಬಂದಿದ್ದೆ ಲಾಸ್ಟ್ ಸೈಜ್ ತೊಗೊಂಬಂದಿವಿ ಅಮ್ಮಗ. ಅದ ಸ್ವಲ್ಪ ಬಿಗಿ ಹಾಕತ್ತಿತ್ತಂತ, ಮತ್ತೆ ಹೊಸದಲ್ಲ ಅದು ಹೆಂಗ ಆಗ್ಬೇಕಂತಾನೆ 1-2-3 ಸಲ ಹಾಕೋಬೇಕಾ, ಆಮ್ಯಾಗ ನೀರ ಹಾಕ್ಬೇಕದಾನೆ. ಹಾಕಿದ್ರೆ ಆಟೋಮೆಟಿಕ್ ಫ್ರೀ ಹಾಕಿರ್ತಾರೆ. ಫಸ್ಟ್ ಹೊಸ ಯಾವ ಇರ್ಲಿ ಹಂಗೆ ಇರ್ತಾವ ಅವು. ಹೌದು, ಅದ ಹೇಳಿದೆ ನಾ ಅಮ್ಮಗ. ಇಲ್ಲಾಂದ್ರೆ ನೋಡಿ ನಿಮಗೆ ಕರೆಕ್ಟ್ ಆದ್ರೆ ಹಾಕೋಮ್ಮ, ಇಲ್ಲತ್ತಂದ್ರೆ ವಾಪಸ್ ತೊಕೊಟ್ಟು ಬೇರೆ ತೊಗೊಂಬರ್ತೀವಿ ತೊಗೊರಂದೆ. ಬೇಡ ಅಂದ್ರೆ ನಾನು ಬರೀ 2 ಟಿ ಶರ್ಟ್ ಹಾಕೊಂಡೆ ಫಸ್ಟೇ, ಮತ್ತೆ 2 ಹೊಸದೊಂದು ಟಿ ಶರ್ಟೆ. ಇವನ್ನೆಲ್ಲ ಅಲ್ಲೇ ಊರಿ ತೊಗೊಂಡು ಅಲ್ಲೇ ಹಾಕ್ಯಾವಂತ್ರಿ ಹೊಸ ಟಿ ಶರ್ಟ್, ನೈಟ್ ಪ್ಯಾಂಟ್ ಎಲ್ಲ. ಆಮೇಲೆ ಇದನ್ನೊಂದು ಮಾಡ್ಬೇಕು ನಾವು, ಪ್ಯಾಕಿಂಗ್ ಒಂದು ಮಾಡ್ಬೇಕು. ಏನು ಮಾಡ್ಬೇಕಾ? ಪ್ಯಾಕಿಂಗ್ ಮಾಡ್ಬೇಕಾ? ರೀ ಒಂದು ಬ್ಯಾಗ್ ತೊಗೊಂಬರ್ಬೇಕ್ರಿಪ್ಪ. ಹೊಸ ಬ್ಯಾಗ್? ಹೌದು, ಜಾಗ ಇಲ್ಲ. ಅದು ಹರಿದ ಬಿಟ್ಟತಿ. ಅದೈತಿ, ಅದು ಹರಿದೈತೆ ಅದೆಲ್ಲ ಕಸಿ ಎಲ್ಲ. ಅಂದಾಜಿತ್ತನ ಅದು ಎಷ್ಟು ವರ್ಷದ ಬ್ಯಾಗ್ ಅಂತೇಳಿ? ಇಲ್ರಿಪ್ಪ, ಇಲ್ಲ ಅಂದಾಜೇನಿಲ್ಲ. ನಾವು ಬ್ಯಾಗ್ ನೋಡಾಕತ್ತಿ ಒಂದು 10 ವರ್ಷದ ಮ್ಯಾಗ ಆತು ನೋಡ. ಯಾವ್ದು ಅದಲ್ರಿ, ಅದು ಚೆಲ್ಲಿದ್ವಿ ನಾವು. ಈ ಬ್ಯಾಗ್ ತೊಗೊಂಬಂದ ಮೇಲೆ ಅದು ನಮ್ಮ ಮದುವೆ ಕೊಟ್ಟದ್ದು, ನೀ 10 ವರ್ಷದ ಮೇಲೆ ನೋಡಿದ್ದ. ಈ ಬ್ಯಾಗ್ ತಂದಿದ್ದು ನಾವು ಮನೆ ಅಂದ್ರೆ ಯಾವಾಗ ಹೇಳ? ಅಜ್ಮೀರ್ ಹೋಗಂತ ಮುಂಚೆ ತಂದೇವು ಬ್ಯಾಗ್ ನಾವು. ಅಜ್ಮೀರ್ಗೆ ಹೋಗಿ ಮುಂಚೆ ಅಂತ ಮತ್ತೆ ಯಾವಾಗ ತೊಗೊಂಬಂದಿ? ಅಲ್ಲಿ ಅಮ್ಮರ ಮನೆಗಿದ್ವಲ್ಲ ನಾವು ಬಾಡಿಗೆ. ಅವ ಒಟ್ಟು ಯಾರ್ದ ಮದುವೆ ಹೋಗ್ ಮುಂದೆ ನೋಡಿ ಹಿಂಗ ಲಗೇಜ್ ಇವು ಇಡಾಕ ಇದ್ದಿದ್ದಿಲ್ಲ ಅಂತೇಳಿ ತೊಗೊಂಬಂದಿದ್ವಿ ನಾವು ಅಲ್ಲಿ ಅಮ್ಮರ ಮನೆ ಬಾಡಿಗೆ ಇದ್ದಾಗ. ನಾವು ಬ್ಯಾಗ್ ಯಾವ ತಂಬರ್ಲಿ ಅದ್ರಾಗ ತುಂಬೋದೇನತ್ತಲ್ಲ ಲಿಮಿಟ್ ಇರ್ಬೇಕು. ಅದು ಉಬ್ಬಿಂಗ ಹೊರಗೆ ಬರಬಾರ್ದು. ಉಬ್ಬಿ ಹೊರಗೆ ಬರತ್ತ ದುಡ್ಕೊಂಡಿನ ಯಾವ ಬ್ಯಾಗ್ ಆದ್ರೂ ಹರಿತಾವು. ಅದನ್ನ ತಗೊಂಡ್ ಹೋಗ್ಬೇಕಂದ್ರೆ ಅದು ದೊಡ್ಡದು, ಅದು ಟೂರಿಂದ ಇಳ್ಕೊಂಡ್ ಹೋಗೋದ ಅದಕ್ಕೆ ನಾವು ಸಣ್ಣ ಬ್ಯಾಗ್ ತಗೋಬೇಕು. 2 ತಗೋಲಿ, ಸಣ್ಣ ತಗೋಬೇಕು. ಅಂದ್ರೆ ಒಬ್ಬೊಬ್ಬರ ಒಂದು ಕೈ ಹಾಕೊಂಡು ಆರಾಮ್ ಹೋಗ್ಬೋದು. ಇದೇನಾಗೈತಿ, ಅದೊಂದು ಫುಲ್ ದೊಡ್ಡದೈತಿ, ಇದೊಂದು ಹರಿದೈತಿ. ಅದಂತೂ ಹೇಳ್ಕೊಂಡು ಹೋಗಿ ಆಗದ ಎಲ್ಲ ಅಂತದ್ರಾಗ ಕ್ವಾಲಿಟಿ ನೋಡಿ ತೊಗೊಳನ್ರಿ. ಆ ಟೈಪ್ ಒಳಗನ ಗಾಲಿ ಇರ್ತಾವಲ್ಲ ತಳಗ, ಅದ್ರಾಗ ಸ್ವಲ್ಪ ಕ್ವಾಲಿಟಿ ನೋಡಿ ತೊಗೊಳಂತಳ್ರಿ. ಅವ್ರ ಅಂಗಡಿಯವ್ರು ಏನು ಮಾಡ್ತಾರೆ ಹೇಳಿ, ನಾವು ಬ್ಯಾಗ್ ನೋಡಕ್ ಹೋದ್ರೆ ಇದು ಕ್ವಾಲಿಟಿ ಇದೆ ರೀ, ಚಲೋ ಕ್ವಾಲಿಟಿ, ಅಷ್ಟು ವರ್ಷ ಬರ್ತದಂತ ಕೊಡ್ತಾರ. ಕ್ವಾಲಿಟಿ ಯಾವ್ದಾರ ಇರಲಿ ಹಂಗಾರ ಇರಲಿ, ಅದ್ರಾಗ ನಾವು ತುಂಬೋದು ಲಿಮಿಟ್ ಇರ್ಬೇಕು. ನಾವು ಹೆಂಗೆ ತುಂಬ್ತಾವ ಅದ್ರಾಗ ಹಂಗೇನು ತುಂಬ್ತೀವಿ, ಎಲ್ಲಾನು ತುಂಬ್ತೀವಿ. ಏನು ಗೊತ್ತ ಕಡೆಗೆ ಜೀಪ್ ಹಾಕಾಗಲ್ಲ, ಹರಿದ ಹರಿತಾವ. ಅದಕ್ಕೆ ತುಂಬೋದು ಲಿಮಿಟ್ ಇರ್ಬೇಕು. ನೀ ಕ್ವಾಲಿಟಿ ಯಾವ್ದಾರ ತಗೋ. ಅಥವಾ ಯಾವಾಗ ಹೋಗನ್ರಿ? ನಾಳೆ ನಾಡ್ದಾಗ ಹೋಗೋಣ? ನಾಳೆ ನಾಡ್ದ್ರಾಗ ತೊಂಬರಕ ನಮ್ದು ಕ್ಯಾಮ್ರಾದ ಲೈನ್ಸ್ ಬರ್ಬೇಕು. ಬ್ಯಾಗ್ ತೊಂಬರಕ. ಬ್ಯಾಗ್ ತೊಂಬರಕ ನೀ ಏನು ಮಾಡಿದೆ? ನಾವು ಮಾಡಿ ಹೋಗೋಣಂತೆ. ಆತ್ರಿಪ್ಪ, ಹೊಸ ಬ್ಯಾಗ್ ತೊಗೊಂಬಂದ್ಮೇಲೆ ಎಲ್ಲ ಪ್ಯಾಕಿಂಗ್ ಶುರು ಮಾಡ್ತೀನಿ ರೀ ನಾನು. ಯಾಕಂದ್ರೆ ಬಿಲ್ಕುಲ್ ಅದು ಪೂರ ಚಲೋನೇ ಇಲ್ರಿ, ಅದು ಹಂಗೈತ್ರಿ ಬ್ಯಾಗ್ ಪೂರ ಹರಿದು ಬಿಟ್ಟತ್ರಿ ಅದು. ಅದಕ್ಕೆ ನಮ್ಮ ಮನೆಯವ್ರಿಗೆ ಹೇಳಿದೆ ಹೊಸ ಬ್ಯಾಗ್ ತೊಗೊಂಬರೋಣ ಅಂತೇಳಿ. ನೋಡೋಣ್ರಿ, ಇವತ್ತು ಹೋಗೋದಾದ್ರೆ ಇವತ್ತು ಹೋಗ್ತೀವಿ, ನಾಳೆ ಹೋಗೋದಾದ್ರೆ ನಾಳೆ ಹೋಗ್ತೀವಿ. ತೊಗೊಂಬಂದ್ಮೇಲೆ ಎಲ್ಲ ಪ್ಯಾಕಿಂಗ್ ಶುರು ಮಾಡ್ಕೊತೀವಿ ರೀ. ಆಮೇಲೆ ಊರಿಗೆ ಹೋಗೋದು ಯಾವಾಗ ಆಗ್ತೈತೆ ನೋಡ್ಬೇಕು ರೀ. ಮತ್ತು ಇನ್ನೊಂದು ಏನಪ್ಪ ಅಂತಂದು ಹೇಳಿದ್ರೆ, ಈಗ ತವ್ರ ಮನೆ ಒಳಗೆ ಮದ್ವೆ ಅಂತಂದು ಹೇಳಿದ್ರೆ ಎಲ್ಲರಿಗೂ ಖುಷಿನೇ ರೀ. ಅಲ್ಲೇನು ನಡೆಯತ್ತೈತಿ, ಏನು ಮಾಡಾಕತ್ತಾರ, ಏನು ತೊಗೊಂಬರಾಕತ್ತಾರ ಅಂತಂದು ಹೇಳಿ. ಮದುವೆ ಮನೆನ ಹಂಗಿರ್ತೈತಲ್ರಿ. ಮದುವೆ ಮನೆ ಅಂದರೆ ಎಲ್ಲರೂ ಕೂಡಿರ್ತೀವಿ, ಎಲ್ಲರೂ ಭಾಳ ಮಸ್ತ್ ಎಂಜಾಯ್ಮೆಂಟ್ ಮಾಡ್ತಿರ್ತೀವಿ ರೀ. ಸೊ ಅದು ಭಾಳ ಖುಷಿ ಆಗ್ತೈತಿ. ಸೊ ನೋಡೋಣ್ರಿ, ಲಗು ಯಾವಾಗ ಹೋಗೋದಾಗ್ತೈತೆ ಹೋಗೋಣ್ರಿ. ಸೊ ಮತ್ತು ಕಮೆಂಟ್ ಮಾಡಿರಿಪ್ಪ, ನಮಗೆ ಯಾವ ಬ್ಯಾಗ್ ತೊಗೋಬೇಕು, ಯಾವ ಬ್ಯಾಗ್ ತೊಗೊಂಡ್ರೆ ಚಲೋ ಇರ್ತಾವೆ ಅಂತಂದು ಹೇಳಿ. ಸೊ ಅಂಥದ್ದು ತೊಗೊಳ್ಳೋಣಂತ್ರಿ ಸರ್. ನಮಗಂತೂ ಬ್ಯಾಗಿನ ಬಗ್ಗೆ ಏನು ಗೊತ್ತಾನೆ ಆಗೋಲ್ರಿ, ಎಂತ ತೊಗೋಬೇಕಂತಂದು ಹೇಳಿ. ಸೊ ನೋಡಿರಿ, ಕಮೆಂಟ್ ಮಾಡಿರಿ ಯಾವ ಬ್ಯಾಗ್ ಚಲೋ ಇರ್ತಾವೆ ಅಂತಂದು ಹೇಳಿ. ಅಂಥದ್ದು ತೊಗೊಂಬರ್ತೀವಿ ರೀ ಸರ. ಆಮೇಲೆ ಈಗ ಅಲ್ಲಿ ಊರಿಗೆ ಹೋದ್ಮೇಲಂತೂ ಎಲ್ಲರೂ ಯಾರು ಬ್ಲಾಗನ್ನು ಮಿಸ್ ಮಾಡೋಕೆ ಹೋಗ್ಬೇಡ್ರಿ. ಯಾಕಂದ್ರೆ ಮದುವೆ ವ್ಲಾಗ್ ಅಂತ ಹೇಳಿದ್ರೆ ಎಲ್ಲರೂ ಈಗ ನಮ್ಮ ಹಳೆ ಸಬ್ಸ್ಕ್ರೈಬರ್ ಏನದಾರಲ್ರಿ, ಎಲ್ಲ ನಮ್ಮ ತವ್ರ ಮನೆಯೊಳಗೆ ಮದುವೆ ಹೆಂಗೆ ಮಾಡ್ತಾರೆ ಅನ್ನೋದು ಎಲ್ಲರೂ ನೋಡ್ಕೊತ ಬಂದಿರಿ. ಅಲ್ಲೆಲ್ಲ ಹೆಂಗೆ ಇದನ್ನು ಮಾಡ್ತಾರೆ ನೇಮನ ಅಂತಂದೇಳಿ. ಈಗ ರೀಸೆಂಟ್ಲಿ ಇವಾಗ ಏನಪ್ಪ ಅಂದ್ರೆ ನಮ್ಮ ಹೊಸ ಸಬ್ಸ್ಕ್ರೈಬರ್ ನಮ್ಮ ತವ್ರ ಮನೆಯೊಳಗೆ ಮದುವೆ ಹೆಂಗಾಗ್ಯದ ಆಕತಿ ಹೆಂಗಿಲ್ಲ ಅಂತೇಳಿ ಯಾರು ನೋಡಿಲ್ಲ. ಸೊ ನೋಡ್ಬೇಕನ್ನೋರು ಯಾರು ಮಿಸ್ ಮಾಡಬೇಡ್ರಿ. ಅಲ್ಲಿಗೆ ಹೋದ್ಮೇಲೆ ನಮ್ಮ ತವ್ರ ಮನೆ ಒಳಗಂತೂ ಸಿಕ್ಕಾಪಟ್ಟೆ ಮಸ್ತ್ ಮಾಡ್ತೀವಿ ನಾವು ಮದುವೆನ. ಎಲ್ಲ ಕಾರ್ಯಕ್ರಮ ಭಾಳ ಚಂದ ಆಗ್ತಾವೆ.
ಸೊ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಯ್ತು ಅಂತ ಅನ್ಕೊತೀನಿ ನಾನು. ಇಷ್ಟ ಆಗಿದ್ರೆ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿರಿ. ಹೊಸದಾಗೆಲ್ಲ ಯಾರು ನಮ್ಮ ಚಾನಲ್ ನೋಡಕತ್ತೀರಿ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ಸಿಗೋಣ್ರಿ ನೆಕ್ಸ್ಟ್ ಬ್ಲಾಗ್ ಒಳಗೆ. ಜೈ ಭಾರತ್ ಜೈ ಕರ್ನಾಟಕ.